ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಫೀಬಾ ಮೂಲಕ ಪ್ರಸಾರಗೊಳ್ಳುತ್ತಿರುವ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪ್ರತಿದಿನದಂತೆ ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನದ ಸಮಯವಾಗಿ ಮುಂದುವರಿಸುವ ಹಾಗೆ ಈ ದಿನದಲ್ಲಿ ಕೀರ್ತನೆಗಳಲ್ಲಿ 5ನೇ ಕೀರ್ತನೆಯ 1 ಮತ್ತು 2ನೇ ವಚನಗಳನ್ನು ತಿರುಗಿ ಓದಿಕೊಳ್ಳುವರಾಗೋಣ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು ಎಂದು ಬರೆದಿದೆ. ನಮ್ಮ ಕಳೆದ ದಿನದ ಧ್ಯಾನದ ಸಮಯದಲ್ಲಿ ದಾವೀದನು ಮಾಡುತ್ತಿರುವ ಈ ಉನ್ನತವಾದ ಪ್ರಾರ್ಥನೆಯನ್ನು ಯಾರೊಂದಿಗೆ, ಹೇಗೆ ಅಥವಾ ಯಾವ ರೀತಿಯಲ್ಲಿ ಮಾಡುತ್ತಾ ಇದ್ದಾನೆ ಎಂದು ಕ್ಲುಪ್ತವಾಗಿ ಗಮನಿಸುತ್ತಾ ಬಂದಿರುತ್ತೇವಲ್ಲ. ಈ ದಿನದಲ್ಲಿ ಅದರ ಮುಂದುವರೆದ ಭಾಗವಾಗಿ ನೋಡಿಕೊಳ್ಳುವ ಹಾಗೆ ಒಂದು ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಪರಿಶುದ್ಧವಾದ ಧೈರ್ಯವೂ ಅವಶ್ಯಕ ಹಾಗೂ ಸಹಕಾರವೂ ಎಂದು ನೋಡಿಕೊಳ್ಳುತ್ತಾ ಬಂದಿದ್ದು, ಈ ದಿನದಲ್ಲಿ ನಿರ್ದಿಷ್ಟವಾದ ಪ್ರಾರ್ಥನೆಗೆ ಸಹಕಾರಿಯಾಗುವಂಥದ್ದು ಭರಿಸಬಹುದಾದ ಅಥವಾ ಸಹಿಸಬಹುದಾದ ಭಾರವು ಎಂಬ ಅಂಶದಲ್ಲಿ ಸಾಮಾನ್ಯ ಜೀವಿತದಲ್ಲಿ ಗಮನಿಸುವ ಹಾಗೆ ಯಾವಾಗ ಈ ರೀತಿಯ ಭಾರವು ಅನುಭವಕ್ಕೆ ಬರುವುದಾಗಿದೆ ಎಂದು ನೋಡುವುದಾದರೆ, ಯಾವುದಾದರೂ ಒಂದು ಸಮಸ್ಯೆ ನಮಗೆ ಶೋಧಿಸುತ್ತಿರುವುದಾಗಿ ಕಾಣುವಾಗ ದೇವರೇ ಅದಕ್ಕೆ ಪರಿಹಾರವನ್ನು ತೋರಿಸುವುದಾಗಬೇಕು ಎಂಬ ಪರಿಸ್ಥಿತಿಯಲ್ಲಿ, ಅಥವಾ ಪ್ರಾರ್ಥನೆಗಳಲ್ಲಿ ಬಹಳ ಭಾರವಾದ ಪ್ರಾರ್ಥನೆಗಳು ಕಾಣಬರುತ್ತವೆ, ಅಂದರೆ ಪ್ರಾರ್ಥನೆಯಲ್ಲಿ ತೀವ್ರತೆಯು ಹೆಚ್ಚಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿಯೇ 1ನೇ ವಚನದಲ್ಲಿ ಓದಿಕೊಳ್ಳುವ ಪ್ರಕಾರ ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ ಎಂಬ ಮಾತು ಬಹಳ ಸ್ಪಷ್ಟವಾಗಿ ಕಾಣಬರುತ್ತಾ ಇದೆ. ಅಂದರೆ ಭಾರವುಳ್ಳ ಹೃದಯದೊಂದಿಗೆ ಆಂತರ್ಯದಲ್ಲಿನ ಆಳದಿಂದ ಕೇವಲ ನರಳುವಿಕೆಯೇ ಹೊರತು ಮಾತು ಬಾರದಿರುವ ಪ್ರಾರ್ಥನೆ ಎಂದರೆ ಇದುವೇ ಆಗಿದೆಯಲ್ಲ. ಸಾಮಾನ್ಯವಾಗಿ ಚಿಂತಿಸುವ ಹಾಗೆ ಅನೇಕ ಸಮಯಗಳಲ್ಲಿ ನಾವು ಸಹ ಇಂತಹ ಸಂದರ್ಭಗಳನ್ನು ದಾಟಿರಬಹುದು. ಪರಿಸ್ಥಿತಿಗಳು ಕೈ ಮೀರುತ್ತವೆ ಎಂಬ ಒಂದು ಭಯವು ನಮ್ಮನ್ನು ಹಿಂಬಾಲಿಸುತ್ತದೆ ಎಂಬ ಅನುಭವಗಳಲ್ಲಿಯೂ ಸಹ ಆಗಿರಬಹುದು. ಇಲ್ಲಿ ದಾವೀದನ ಪ್ರಾರ್ಥನೆ, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ, ತನ್ನ ಅಂತರಾಳದ ಮನವಿಯನ್ನು ಸಲ್ಲಿಸುತ್ತಾ ಇದ್ದಾನೆ. ಈ ರೀತಿಯ ಪ್ರಾರ್ಥನೆಗಳಿಗೆ ಬಾಹ್ಯವಾಗಿ ಕಾಣಬರುವ ಮಾತುಗಳ ಮೂಲಕವಾಗಿರುವ ಪದಗಳಿಗಿಂತಲೂ ಹೃದಯದ ಅಂತರಾಳದ ಮನೋಭಾವನೆಯಾಗಿರುತ್ತದೆ. ಆ ಒಪ್ಪಿಸಲ್ಪಟ್ಟ ಅನುಭವದ ಪ್ರಾರ್ಥನೆಗಳು ದೇವರಿಗೆ ಅಂಗೀಕೃತವಾಗುವುದುಂಟಲ್ಲವೇ? ಕರ್ತನು ತಾನೇ ಅದನ್ನು ತಿಳಿದವನಾಗಿರುತ್ತಾನಲ್ಲ. ಈ ರೀತಿಯ ಪ್ರಾರ್ಥನೆಗಳನ್ನು ಸಮರ್ಪಿಸುವುದು ಒಂದು ಕ್ರಮವಾಗಿ ಇರುವಂಥದ್ದನ್ನು ತೋರಿಸುತ್ತಾ ಇದೆ. ಒಂದು ಯಜ್ಞದ ಪೀಠದ ಮೇಲೆ ಕ್ರಮವಾಗಿ ಕಟ್ಟಿಗೆ ಇನ್ನಿತರವಾದ ಸಂಗತಿಗಳನ್ನು ಜೋಡಿಸುವ ಹಾಗೆ ಆದಿಕಾಂಡ ಪುಸ್ತಕದಲ್ಲಿ ಗಮನಿಸುವ ಪ್ರಕಾರ ಮೋರಿಯಾ ಬೆಟ್ಟದ ಮೇಲೆ ಅಬ್ರಹಾಮನು ಬಲಿಪೀಠವನ್ನು ಕಟ್ಟಿ ಅಲ್ಲಿ ಕಟ್ಟಿಗೆಗಳನ್ನು ಕ್ರಮವಾಗಿ ಜೋಡಿಸಿ ಅದರ ನಂತರವೇ ಇಸಾಕನ ಒಪ್ಪಿಸಲ್ಪಡುವಿಕೆಯ ಸಂದರ್ಭವು. ಈ ಆತ್ಮೀಯ ಪ್ರಯಾಣದಲ್ಲಿ ಧೈರ್ಯದೊಂದಿಗೂ ಭಾರದೊಂದಿಗೂ ಪ್ರಾರ್ಥನೆ ಮಾಡುವುದು ಒಳ್ಳೆಯದೇ ಆಗಿದೆಯಲ್ಲ. ಅಲ್ಲಿ ಯಾವುದೇ ರೀತಿಯ ಸೋಮಾರಿತನ ಕಾಣಕೂಡದು. ದೇವರೊಂದಿಗೆ ಏನು ಮನವಿಯನ್ನು ಸಲ್ಲಿಸಲು ಅದನ್ನು ಜಾಗೃತರಾಗಿ ಚಿಂತಿಸಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದಲ್ಲವೇ? ದಾವೀದನು ಒಂದು ಖಂಡಿತವಾದ ಪ್ರಾರ್ಥನೆ ಮಾಡುತ್ತಿದ್ದಾನೆ. ತನ್ನ ಪರಿಸ್ಥಿತಿಯನ್ನು ಕರ್ತನಿಗೆ ತಿಳಿಸಿದನು. ಆತನ ಹೃದಯ ಭಾರವಾಗಿದೆ. ಧೈರ್ಯವಾಗಿ ಭಾರದಿಂದ ಪ್ರಾರ್ಥಿಸುವನಾಗುತ್ತಿದ್ದಾನೆ. ಬೇಕಾಗಿರುವ ಕ್ರಮಗಳನ್ನು ಅನುಸರಿಸುತ್ತಿದ್ದಾನೆ. ತನ್ನ ಭಯಕ್ಕೆ ಪ್ರತ್ಯುತ್ತರ ಇದೇ ಆಗಿರಲೆಂದು ಆಶಿಸುತ್ತಾ ಇದ್ದಾನೆ. ನಮ್ಮ ಸಮಯ, ನಮ್ಮ ಇರುವಿಕೆ, ಪ್ರಾರ್ಥನೆಗಳು, ಒಪ್ಪಿಸಲ್ಪಡುವಿಕೆಗಳು ಆಶೀರ್ವಾದಕ್ಕೆ ನಡೆಸುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.